ನಮ್ಗೆ ನಿಜವಾಗ್ಲೂ ಇವತ್ತು ಹೇಳ್ಬೇಕಂದ್ರೆ ತುಂಬಾ ಒಂದು ಸಂತೋಷದ ದಿನ. ಯಾಕಂದ್ರೆ ಏನು ನಮ್ಮ ಬಾಲಯ್ಯ ಬಾಬು ಅವರ ಹೇಳ್ಬೇಕಂದ್ರೆ ಮೇಡಮ್ ಅವರು ತುಂಬಾ ಅಭಿಮಾನಿ, ಅವ್ರಿಗೆ ವೀರ ಅಭಿಮಾನಿ ಆಗಿರೋದು. ಒಂದು ತಂಗಿ ತರ ಬಾಲಯ್ಯ ಬಾಬು ನೋಡ್ಕೊಳ್ತಾರೆ. ಅದೇ ರೀತಿ ನಮ್ಗೆಲ್ಲ ಮೇಡಮ್ ಅವರು ಏನು ಇವತ್ತು ಮೂಡಲ ಬಾಗಿಲು ಮುಳುಬಾಗಿಲಿಗೆ ನಿಜವಾಗ್ಲೂ ಅವರು ತಿರುಪತಿಯಿಂದ ಒಂದು ಕಾರ್ಯನಿಮಿತ್ತ ಹೋಗ್ತಾ ಇರ್ತಾರೆ. ಮೇಡಮ್ ದಯವಿಟ್ಟು ನಮ್ಗೆ ಇಲ್ಲಿ ಬರ್ಬೇಕಂದಾಗ ತುಂಬಾ ರಿಕ್ವೆಸ್ಟ್ ಮಾಡಿ ನಾವು ಅವ್ರನ್ನ ಬರಮಾಡಿಕೊಂಡು ಅವರು ನಮ್ಗೆ ಮುಳುಬಾಲು ಬಂದಿದ್ದಕ್ಕೆ ಇಲ್ಲಿ NBK ಫ್ಯಾನ್ಸ್ ಬಾಲಕೃಷ್ಣ ಅವರ ಅಭಿಮಾನಿಗಳ ಸಂಘದ ವತಿಯಿಂದ ಅವರಿಗೆ ನಾನು ನಿಜವಾಗ್ಲೂ ಸ್ವಾಗತ ಸುಸ್ವಾಗತ ಕೊಟ್ಟ ಅದೇ ರೀತಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮೇಡಮ್ ಅವರು ಏನು ಇವಾಗ ಆಂಧ್ರ ಪ್ರದೇಶದಲ್ಲಿ ನಮ್ಮ TDP ಗವರ್ಮೆಂಟ್ ಅಲ್ಲಿ ಒಂದು ಒಡೆಯರ ಸಂಘ ಡೈರೆಕ್ಟ್ ಆಗಿದ್ದಾರೆ. ಅವರಿಗೆ ನಿಜವಾಗ್ಲೂ ಆ ಒಂದು ನಾವು ಆ ಸಂಘ ಡೈರೆಕ್ಟ್ ಆಗಿದ್ದಕ್ಕೆ ಅವರು ಒಂದು ನಾವು ಒಂದು ಸನ್ಮಾನ ಮಾಡ್ಬೇಕಂತ ಅಭಿಮಾನಿಗಳ ಕಡೆ ಅನ್ಕೊಂಡಿದ್ದು. ಅವತ್ತು ಸುಮಾರು ದಿನದಿಂದ ಇವತ್ತು ಆ ಕಾರ್ಯ ನೆರವೇರಿದೆ ಅಂತ ನಾವು ಸಂತೋಷ ಪಡ್ತೀವಿ. ಅದೇ ರೀತಿ ಮೇಡಮ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಸ್ವಾಗತ ಬಯಸ್ತಾ, ಮೇಡಮ್ ಅವರು ನಿಜವಾಗ್ಲೂ ಅವ್ರ ಕಾರ್ಯ ಸೇವೆಗಳು ಏನು ನೋಡಿ ಮೆಚ್ಚಿ ನಮ್ಮ ಬಾಲಯ್ಯ ಬಾಬು ಅವರ ಇವತ್ತು ಅವರು ಒಂದು ಹೇಳ್ತಾ ಇಲ್ವಾ, ಆಶೀರ್ವಾದ ಮಾಡಿ ಒಂದ್ ತಂಗಿ ತರ ಒಂದು, ಯಾಕಂದ್ರೆ ಅವ್ರು ಹೇಳ್ಬಾರ್ದು ಅವ್ರ ಸೇವಾ ಕಾರ್ಯಕ್ರಮ ಹಿಂದೂಪುರದಲ್ಲಿ ಹೋದಾಗ. ಅದಕ್ಕೆ ಮೇಡಮ್ ಅವ್ರಿಗೆ ಇನ್ನೂ ಉನ್ನತ ಮಟ್ಟ ಸಿಕ್ಕಿ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಆಗ್ಬೇಕು. ಅದೇ ರೀತಿ ನಮ್ಮ ಬಾಲಯ್ಯ ಬಾಬು ಅವರ ಆಶೀರ್ವಾದ ಸದಾಕಾಲ ಮೇಡಮ್ ಮೇಲೆ ಇರ್ಬೇಕಂತ ನಾವು ಒಂದು NBK ಬ್ಯಾನ್ಸ್ ಅಧ್ಯಕ್ಷನಾಗಿ ಕರ್ನಾಟಕ ವತಿಯಿಂದ ಮುಳಬಾಗಿಲು ತಾಲೂಕು ವತಿಯಿಂದ ಮೇಡಮ್ ಅವರಿಗೆ ನಾವು ಎಲ್ಲರೂ ಫ್ಯಾನ್ಸ್ ಕಡೆಯಿಂದ ನಾನು ಅವರಿಗೆ ಅಭಿನಂದನೆ ತಿಳಿಸಿದ್ದೆ. ముందుగా జై బాలయ్య. జై బాలయ్య. సో బాలయ్య బాబు గారు ప్రపంచం మొత్తం అభిమానులు ఉంటారు, కానీ బాలయ్య బాబు మాత్రం ఎక్కడ చూసినా ఫ్యామిలీ మెంబర్స్ ఉంటారు. సో ఇది ఒక చిన్న నిదర్శనము. ఎందుకంటే బాలయ్య బాబు అంటేనే ఒక ఊపు వస్తుంది అందరికి. సో తిరుపతి వెళ్తే ఇట్లా వెళ్తున్నానంటే వెంటనే అన్న బాలకృష్ణ అన్న గారు మధ్య పిలిచి ఇలా సన్మానించడం చాలా గర్వంగా ఉంది. సో ఇది మా బాలయ్య బాబు కుటుంబం అని గర్వంగా నేను చెప్పుకుంటాను. ఈ అవకాశం ఇచ్చిన థ్యాంక్ యూ.